ಬೆಂಗಳೂರಿನ ಕೆಲವು ಟ್ರಾವೆಲ್ಸ್ಗಳಲ್ಲಿ ಪ್ಯಾಕೇಜ್ ಟೂರು ಅಂತ ಹೇಳಿ ಅಮಾಯಕರನ್ನು ಗೊತ್ತಿಲ್ಲದೆ ಹೋದವ್ರನ್ನ ಮೋಸ ಮಾಡ್ತಕ್ಕಂಥ ಒಂದಷ್ಟು ಟ್ರಾವೆಲ್ಸ್ಗಳಿದ್ದಾವೆ. ಇದರ ಒಂದು ಉದಾಹರಣೆಯಾಗಿ ನೋಡ್ಬೋದು. ನಾನೀಗೊಂದು ಟ್ರಾವೆಲ್ಸ್ ತೋರಿಸ್ತೀನಿ ನೋಡಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಒಂದು ಫೋಟೋ ಹಾಕ್ಕೊಂಡು ವರ್ಷ ಟ್ರಾವೆಲ್ಸ್ 18ನೇ ತಾರೀಕು ಬುಕ್ ಮಾಡಿರ್ತಕ್ಕಂಥದ್ದು. ತಿರುಪತಿ ಪ್ಯಾಕೇಜ್ ಟೂರ್, ನಾರ್ಮಲ್ ದರ್ಶನಂ, ಫ್ರೀ ದರ್ಶನ, ಉಚಿತ ಧರ್ಮದರ್ಶನ ಅಂತ ಆ ಒಂದು ಟಿಕೆಟ್ ಮೇಲೆ ಹಾಕ್ಕೊಂಡಿದ್ದಾರೆ. ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಮೇಲುಕೋಟೆ ಬೆಟ್ಟಸ್ವಾಮಿಗೌಡ. ತಿರುಪತಿಯಿಂದ ನೇರ ಪ್ರಸಾರದಲ್ಲಿದ್ದೀನಿ. ಇದು ತಿರುಪತಿ. ನಾವು ಪ್ರತಿ ಬಾರಿ ಬಂದಂಥ ಸಂದರ್ಭದಲ್ಲಿ ನಮ್ಮ ವಾಹನಗಳಲ್ಲಿ ಅಂದರೆ ಕಾರ್ನಲ್ಲಿ ಬಂದು ಹೋಗ್ತಿದ್ದೋ. ಯಾಕೆ ನಾವು ಡ್ರೈವ್ ಮಾಡೋದು ಆರಾಮಾಗಿ ಟ್ರಾವೆಲ್ಸಲ್ಲಿ ಪ್ಯಾಕೇಜ್ ಟೂರ್ ಬರೋಣ ಅಂತ ಅಂದ್ಕೊಂಡು, ತಿರುಪತಿ ದರ್ಶನಕ್ಕೆ ಬರೋಣ ಅಂತ ಅಂದ್ಕೊಂಡು ಮೊನ್ನೆ 18ನೇ ತಾರೀಕು ದಿಢೀರ್ ನಿರ್ಧಾರ ಮಾಡಿ ಮೆಜೆಸ್ಟಿಕ್ನ ಒಂದು ಟ್ರಾವೆಲ್ಸು, ವರ್ಷ ಟ್ರಾವೆಲ್ಸ್ ಅಂತ ಆ ಟ್ರಾವೆಲ್ಸ್ನಲ್ಲಿ ಟಿಕೆಟ್ ಬುಕ್ ಮಾಡಿರ್ತೀವಿ. ಅದು ಪ್ಯಾಕೇಜ್ ಟೂರು. ಪ್ಯಾಕೇಜ್ ಟೂರ್ ಅಂತ ಅಂದರೆ ಸುರಕ್ಷಿತವಾಗಿ ಬೆಂಗಳೂರಿನಿಂದ ಕರ್ಕೊಂಡೋಗಿ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ, ಕನಿಷ್ಠ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ, ಫ್ರೆಶಪ್ ಆಗಲಿಕ್ಕೆ, ದರ್ಶನ ಮಾಡಲಿಕ್ಕೆ ವ್ಯವಸ್ಥೆ ಮಾಡಬೇಕಾಗಿತ್ತು. ಆದರೆ ಈ ಟ್ರಾವೆಲ್ಸ್ಗಳು ಏನು ಮಾಡ್ತಾರೆ ಅಂತ ಅಂದರೆ, ಈಗ ನಾರ್ಮಲ್ಲಾಗಿ ಬೇರೆ ಬಸ್ನಲ್ಲಿ ನಾವು ಒಂದು ಸೈಡ್ ಬುಕ್ ಮಾಡ್ತು ಅಂತ ಅಂದರೆ 500, 600, 700 ರೂಪಾಯಿ ಇದೆ ಅಷ್ಟೇ. ಜಾಸ್ತಿ ಅಂತ ಚೆಕ್ ಮಾಡ್ದು. ನೆನ್ನೆ ಡೇಟ್ನಲ್ಲಿ 600, 599, 699 ಆ ಥರ 700 ರೂಪಾಯಿ ಒಳಗಡೆ ಒಂದು ಸೈಡ್ ಪ್ರಯಾಣ. AC ಸ್ಲೀಪರಲ್ಲಿದೆ, ಅದು ಸ್ಲೀಪರಲ್ಲಿದೆ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತ ಅಂದರೆ 2,500, 3,000 ಅವರು ಮನಸೋ ಇಚ್ಛೆ ಪ್ಯಾಕೇಜ್ ಕೊಡ್ತೀವಿ ನಿಮಗೆ ಅಂದ್ಬಿಟ್ಟು ಮನಸೋ ಇಚ್ಛೆ ಒಂದು ರೇಟನ್ನು ಫಿಕ್ಸ್ ಮಾಡಿಕೊಂಡು ಅಮಾಯಕರನ್ನು ಮತ್ತು ಅಸಹಾಯಕರನ್ನು ಆಗಿ ಮಾಡಿ ಇವತ್ತು ದೋಚ್ತಾ ಇರ್ತಕ್ಕಂಥ ಒಂದಷ್ಟು ಮೋಸ ಮಾಡ್ತಾ ಇರ್ತಕ್ಕಂಥ ಟ್ರಾವೆಲ್ಸ್ಗಳಿವೆ. ಯಾವ ರೀತಿ ಅಂತ ಅಂದರೆ, ಈ ಥರ ಬಂದ ತಕ್ಷಣ ರಾತ್ರಿ ವೇಳೆ ಹೊರಡ್ತವೆ. ಬಂದ ತಕ್ಷಣ ಯಾವುದೋ ಒಂದು ಹೋಟ್ಲಲ್ಲಿ, ಹೋಮ್ ಸ್ಟೇನಲ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಒಂದು 10 ನಿಮಿಷ 20 ನಿಮಿಷ ಫ್ರೆಶಪ್ ಆಗಿ ಅಂತ ಹೇಳ್ತಾರೆ. ಒಂದು 10 ನಿಮಿಷ 20 ನಿಮಿಷ ಫ್ರೆಶಪ್ ಆದಮೇಲೆ ಲಗೇಜ್ಗಳನ್ನು ಎಲ್ಲ ಒಂದು ಕಡೆ ಬಿಸಾಕ್ತಾರೆ. ಇಲ್ಲಿ ಇಟ್ಬಿಡಿ ಲಗೇಜ್ಗಳ ಅಂತಾರೆ. ಈ ಥರ ಇವಕ್ಕೇನು ಯಾವುದೇ ಒಂದು ಸುರಕ್ಷತೆ ಇಲ್ಲ, ಸೇಫ್ಟಿ ಇಲ್ಲ. ಲಗೇಜನ್ನು ಈ ಥರ ಬಿಸಾಕಿ ಇಟ್ಬಿಡಿ ಇಲ್ಲಿ ಅಂತ ಹೇಳ್ತಾರೆ. ಅದು ಎಷ್ಟು ಗಂಟೆಗೆ? ಬೆಳಗಿನ ಜಾವ 3-4 ಗಂಟೆಗೆ ಬಂದು ಲಗೇಜ್ಗಳೆಲ್ಲ ಇಲ್ಲಿ ಈ ಕಡೆ ಬಿಸಾಕಿಸಿ, ಆಮೇಲೆ ಫ್ರೆಶಪ್ ಆದ ತಕ್ಷಣ ಚಪ್ಪಲ್ ಒಂದು ಕಡೆಗೆ ಬಿಸಾಕಬೇಕು. ಈ ಥರ ಚಪ್ಪಲ್ಗಳನ್ನು ಒಂದು ಕಡೆ ಬಿಸಾಕಬೇಕು, ಲಗೇಜ್ಗಳನ್ನು ಒಂದು ಕಡೆ ಬಿಸಾಕಬೇಕು. 4-5 ಗಂಟೆಗೆ ನಾವು ತಿರುಪತಿಗೆ ಬರ್ತೀವಿ. ನಾವು 4 ಗಂಟೆ ಬೆಳಿಗ್ಗೆ 4 ಗಂಟೆ ಸರಿ ಸುಮಾರಿಗೆ ತಿರುಪತಿಗೆ ಬರ್ತೀವಿ. ಒಂದು 10 ನಿಮಿಷ 20 ನಿಮಿಷ ಅರ್ಧ ಗಂಟೆಲಿ ಫ್ರೆಶಪ್ ಆಗ್ತೀವಿ. ಆ ಲಗೇಜು ಮತ್ತು ಚಪ್ಪಲಿಗಳನ್ನು ಬಿಟ್ಬಿಟ್ಟು ತಿರ್ಗಾ ಮತ್ತೆ ಯಾವುದೋ ಒಂದು ಅವರದೇ ವಾಹನದಲ್ಲಿ ಯಾವುದೋ ಒಂದು ಹೋಟ್ಲಲ್ಲಿ 4 ಗಂಟೆ 5 ಗಂಟೆ ಸುಮಾರಿಗೆ ಒಂದು ಲಘು ಉಪಹಾರ, ಒಂದು ಇಡ್ಲಿ, ಒಂದು ಚಿಕ್ಕದೊಂದು ದೋಸೆ ಅಥವಾ ಇನ್ನೇನೋ ಒಂದು ಲಘು ಉಪಹಾರ ಕೊಡ್ತಾರೆ. ನೋಡಿ, ಅವ್ರ ಟೈಮ್ಗೆ ನಾವು ತಿಂಡಿ ತಿನ್ನಬೇಕಾಗಿದ್ದು 7 ಗಂಟೆ 8 ಗಂಟೆ ಸುಮಾರಿಗೆ ತಿಂಡಿ ತಿನ್ನಬೇಕು. ಆದರೆ ಇವ್ರು ಕೊಡ್ತಕ್ಕಂಥದ್ದು ಬೆಳಗಿನ ಜಾವ 5 ಗಂಟೆಗೆ, 4:15, 5 ಗಂಟೆಗೆ ತಿಂಡಿ ಕೊಟ್ಬಿಡ್ತಾರೆ. ಇರಲಿ, ತೊಂದರೆ ಇಲ್ಲ, ತಿರುಪತಿ ದರ್ಶನ ಮಾಡಬೇಕು, ಹಂಗಾಗಿ 5 ಗಂಟೆಗೆ ಕೊಡಲಿ. ಅಲ್ಲಿಂದ ತಿಂಡಿ ಆದಮೇಲೆ ಇವ್ರ ವಾಹನಗಳಿಗೆ ಕರ್ಕೊಂಡು ಹೋಗಲ್ಲ. ಏನು ಬಸ್ ಬಂದಿರ್ತದೆ ಆ ವಾಹನದಲ್ಲಿ ಕರ್ಕೊಂಡು ಹೋಗಲ್ಲ. ಯಾವುದೋ ಒಂದು ಪ್ರತ್ಯೇಕವಾಗಿ 2 ಗುಂಪನ್ನು ಮಾಡಿ, ತಲೆ ಗುಂಡೊಡಿಸ್ಕೊಳ್ಳೋರು ಒಬ್ಬರು ಒಂದು ಗಾಡೀಲಿ ಬನ್ನಿ ಟೆಂಪೋ ಟ್ರಾವೆಲರಲ್ಲಿ, ಗುಂಡೊಡಿಸ್ಕೊಳ್ದೆ ಹೋದವರು ಇನ್ನೊಂದು ಗಾಡೀಲಿ ಬನ್ನಿ ಟೆಂಪೋ ಟ್ರಾವೆಲರಲ್ಲಿ. ಆ ಒಂದು ಮುಡಿ ತೆಗೆಸ್ತಕ್ಕಂಥವ್ರು ಆ ಟೆಂಪೋ ಟ್ರಾವೆಲ್ಗೆ ತಲಾ 100 ರೂಪಾಯಿ ಕೊಡಿ.
ಮತ್ತು ಮುಳಿ ಒಡಿಸ್ದೇ ಹೋದವರು 550 ರೂಪಾಯಿ ಕೊಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಅದು ಓಕೆ. ಅಂದರೆ ಕರ್ಕೊಂಡೋಗಿ ಎಲ್ಲಿಗೆ ಬಿಡ್ತಾರೆ ಅಂತ ಅಂದರೆ ಅವರು ಸಾಧಾರಣವಾಗಿ ಒಂದು ಗೈಡ್ ಇರಬೇಕು. ಈ ರೀತಿಯಲ್ಲಿ ನಾವು ಜೊತೆಲಿರ್ತೀವಿ ಅಥವಾ ಈ ರೀತಿಯಲ್ಲಿ ನೀವು ಎಂಟ್ರಿ ಆಗಿ ದರ್ಶನ ಮಾಡ್ಕೊಳ್ಳಿ, ಎಕ್ಸಿಟ್ ಆಗಿ ಅಂತ ಅಂದ್ಬಿಟ್ಟು ಒಂದು ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನಲ್ಲಿ ಪ್ಯಾಕೇಜ್ ಮಾಡ್ತಕ್ಕಂಥವ್ರು, ಪ್ಯಾಕೇಜ್ ಸ್ಟೋರ್ ಮಾಡ್ತಕ್ಕಂಥವ್ರು ಮಾಡಬೇಕು. ಆದರೆ ಇವರು ಎಲ್ಲೋ ತಗೊಂಡು ಬಿಟ್ಬಿಡ್ತಾರೆ. ಇಲ್ಲಿ ಬಿಡ್ತಾರೆ. ಬಿಟ್ಟಾದಮೇಲೆ ಎಷ್ಟೊತ್ತಿಗೆ ಬರ್ತೀವಿ ಏನು ಒಂದು ಮಾಹಿತಿನೂ ಕೊಡಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ. ಎಲ್ಲವೂ ಮೋಸ. ಇಷ್ಟೆಲ್ಲ ಕರ್ಮಕಾಂಡ ಬೆಂಗಳೂರಿನಿಂದ ತಿರುಪತಿ ಪ್ಯಾಕೇಜ್ ಟೂರ್ ಬಂದಂಥ ಎಲ್ರಿಗೂ ಸಹ ಅನೇಕ ಟ್ರಾವೆಲ್ಸ್ಗಳಲ್ಲಿ, ಬಹುತೇಕ ಟ್ರಾವೆಲ್ಸ್ ಅಂದರೆ ಕೆಲವು ಟ್ರಾವೆಲ್ಸ್ಗಳಲ್ಲಿ ಮೋಸ ನಡೀತಾ ಇದೆ. ಅದರ ಒಂದು ಪೂರ್ಣ ಚಿತ್ರಣವನ್ನು ಈಗ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಬಸ್ ಬಂದ ನಂತರದಲ್ಲಿ ಎಲ್ಲ ಪ್ರಯಾಣಿಕರನ್ನು ಒಂದು ಫೀಡ್ಬ್ಯಾಕ್ ಎಲ್ಲರನ್ನೂ ಕೇಳಿ ಅಭಿಪ್ರಾಯಗಳನ್ನು ಸಂಗ್ರಹಿಸಿ ಇದರ ವಿರುದ್ಧವಾಗಿ ಒಂದು ಹೋರಾಟವನ್ನು ಮಾಡಬೇಕಾದಂಥ ಒಂದು ಪ್ರಸಂಗ ಇದೆ. ಅದನ್ನು ಮತ್ತೆ ನಾನು ಎಳೆಯಾಗಿ ಬಿಡಿಸಿ ಹೇಳ್ತಕ್ಕಂಥ ಒಂದು ಇದನ್ನು ಲೈವ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ. ನೇರವಾಗಿ ಇನ್ನೊಂದು 1 ಗಂಟೆ ಅಥವಾ 2 ಗಂಟೆ ಒಳಗಡೆ ಮತ್ತೊಂದು ಲೈವ್ಗೆ ಬರ್ತೀವಿ. ಯಾರೂ ಸಹ ಪ್ಯಾಕೇಜ್ ಟೂರು ಅಂತ ಅಂದರೆ ಸಂಪೂರ್ಣವಾಗಿ ಮಾಹಿತಿ ಪಡ್ಕೊಳ್ಳಿ. ಅಂದರೆ ತಿರುಪತಿ ಪ್ಯಾಕೇಜ್ ಟೂರಲ್ಲಿ ನಾನು ಕಂಡಂಗೆ ಇದೇ ಮೋಸ ಅಂತ ಅನ್ನಿಸ್ತಿದೆ. ನಿಮಗೇನಾದರೂ ಈ ರೀತಿ ಅನುಭವ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಒಂದು ಲೈವ್ ಇದು ಕಮೆಂಟ್ ಮಾಡ್ತಕ್ಕಂಥದ್ದು ಮತ್ತು ವಿಡಿಯೋ ಶೇರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ. ಬರೀ ಮಾತಾಡ್ತೀರಾ ನೀವೇನಾದರೂ ಇದರ ಬಗ್ಗೆ? ನಾನು ಮಾತಾಡ್ತಾ ಇದ್ದೀನಿ ನೋಡಿ. ನಮ್ಮ ಜೊತೆಲಿ ಒಂದು ಫ್ಯಾಮಿಲಿ, ಈ ಕಡೆ ಒಂದು ಫ್ಯಾಮಿಲಿ ಬಂದಿದೆ ತಿರುಪತಿಗೆ ಪ್ಯಾಕೇಜ್ ಟೂರು. ಯಾವ ಪ್ಯಾಕೇಜ್ ಟೂರು? ಇದೇ ವರ್ಷ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸು. ವರ್ಷ ಟ್ರಾವೆಲ್ಸ್ನಲ್ಲಿ ಪ್ಯಾಕೇಜ್ ಟೂರ್ ಬಂದಿದ್ದಾರೆ. ಹಸ್ಬೆಂಡ್ ಆ್ಯಂಡ್ ವೈಫು ಮತ್ತು ಒಂದು ಸಣ್ಣ ಮಗುನೂ ಕರ್ಕೊಂಡು ಬಂದಿದ್ದಾರೆ. ಇವರು ಸಹ ನಮ್ಮ ಜೊತೆ 18ನೇ ತಾರೀಕು ರಾತ್ರಿ ಬೆಂಗಳೂರಿನಿಂದ ಹೊರಟವರು. ಯಾವುದೇ ಒಂದು ಮಾರ್ಗದರ್ಶನ ಕೊಡಲ್ಲ, ಯಾವುದೇ ಒಂದು ಸಂದೇಶ ಕೊಡಲ್ಲ, ಬೇಕಾಬಿಟ್ಟಿಯಾಗಿ ನಡೆಸ್ಕೊಳ್ತಕ್ಕಂಥ ಈ ಟ್ರಾವೆಲ್ಸ್ನ ಮಾಲೀಕರು, ಏಜೆಂಟ್ರುಗಳು ಮಾಡ್ತಾಯಿದ್ದಾರೆ. ಇದೊಂಥರ ಹಗರಣ ರೀತಿಯಲ್ಲಿ ಆಗಿಬಿಟ್ಟಿದೆ. ಈಗ ಹೆಣ್ಮಗಳು ಅವರೇ ಮಾತಾಡ್ತಾರೆ. ಮಾತಾಡಿ ಮೇಡಮ್. ನಾವು ಇಬ್ಬರಿಂದ 4,000 ಎಷ್ಟು ರೀ 4,000 ರೂಪಾಯಿ ಪೇ ಮಾಡಿದ್ದೀವಿ. ಪ್ಯಾಕೇಜ್ ಅಂದ್ಬಿಟ್ಟು ಕರ್ಕೊಂಡು ಬಂದರು. ನಾವು ಆನ್ಲೈನ್ ಬುಕ್ ಮಾಡ್ಕೊಂಡಿದ್ವಿ. ನೆನ್ನೆ ಮಧ್ಯಾಹ್ನ ದರ್ಶನ ಮುಗಿದಿದೆ ನಮ್ಮದು. ಬಟ್ ಇವಾಗವರೆಗೂ ರೂಮ್ಗೂ ಸಪ್ರೇಟ್ ಚಾರ್ಜಸ್ಸು, ಇಲ್ಲಿಂದ ಮತ್ತೆ ದೇವಸ್ಥಾನದ ಹತ್ರ ಹೋಗೋಕ್ಕೂ ಸಪ್ರೇಟ್ ಚಾರ್ಜಸ್ಸು. ಆ ಬುಕ್ಕಿಂಗ್ ಬಿಟ್ಟು 2,000-2,500ವರೆಗೂ ನಮ್ಮ ಓನ್ ಎಕ್ಸ್ಪೆನ್ಸಸ್ ಆಗಿದೆ. ಕಾಲ್ ಮಾಡಿದ್ರೆ 20-30 ಸಲ ಕಾಲ್ ಮಾಡಿದ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಟ್ರಾವೆಲ್ಸ್ ಅವರು. ಇಲ್ಲಿ ಕರ್ಕೊಂಬಂದು ನಾಯಿಗಳ ಥರ ಗಾಡಿಯಿಂದ ಇಳಿಸ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಹೋದ್ರೆ ಮುಗೀತು. ಸ್ವಿಚ್ ಆಫ್ ಮಾಡ್ಕೊಂಡು ಅವ್ರು ನಿದ್ದೆ ಮಾಡಿಕೊಂಡು ಇವಾಗ ಬರ್ಬಹುದು, ಇನ್ನೂ ಗೊತ್ತಿಲ್ಲ. ಇವಾಗ ಆಲ್ರೆಡಿ 8:30 ಆಗಿದೆ ಟೈಮು. ಟಿಫನ್ ಇಲ್ಲ, ಊಟ ಇಲ್ಲ, ರೂಮಿಗೆ ಸಪ್ರೇಟ್ ಪೇ ಮಾಡಿಕೊಂಡು ಸ್ಟೇ ಇದ್ದೀವಿ ಇವಾಗ. ಅಂದರೆ ನೋಡಿ, ನಾವು ಪ್ರತ್ಯೇಕವಾಗಿ ವಾಹನದಲ್ಲಿ ಬತ್ತು ಅಂತ ಅಂದರೆ ಈ ಕಡೆಯಿಂದ 500, ಆ ಕಡೆಯಿಂದ 500, 1,000 ರೂಪಾಯಲ್ಲಿ ಟ್ರಾವೆಲ್ಸ್ ಟೂರ್ ಮುಗೀತದೆ. ಅಂದರೆ ಎಲ್ಲ ನಾವೇ ಮಾಡ್ಕೊಳ್ತಾ ಇದೀವಲ್ಲ. ಇವರು ಪ್ಯಾಕೇಜ್ ಅನ್ನೋ ಹೆಸರಿನಲ್ಲಿ 2,000, 2,500, 3,000 ರೂಪಾಯಿಗಳನ್ನು ವಸೂಲಿ ಮಾಡಿಕೊಂಡು ಮೆಜೆಸ್ಟಿಕ್ನ ಕೆಲವು ಟ್ರಾವೆಲ್ಸ್ಗಳಲ್ಲಿ ಈ ಥರ ಮೋಸ ಮಾಡ್ತಾ ಇರ್ತಕ್ಕಂಥದ್ದು ಗಮನದಲ್ಲಿದೆ. ಅದು ರೂಮನ್ನು ಇವರು ಎಲ್ಲಿ ಮಾಡಿದ್ದಾರೆ ಅಂದರೆ ಸಿಗಬಾರ್ದು, ದೇವಸ್ಥಾನದಿಂದ ದೂರ ಮಾಡಿಬಿಟ್ಟಾಗ ಅವಾಗ ರೂಮ್ ಕೇಳಕ್ಕೆ, ರೂಮ್ ಹತ್ರ ಬರೋಕ್ಕಾಗಲ್ಲ ಇವರು ಅನ್ನೋ ರೀತಿಯಲ್ಲಿ ತುಂಬ ದೂರ ಎಲ್ಲೋ ಒಂಥರ ತುಂಬ ಇದ್ರ ರೋಡಲ್ಲಿ ಮಾಡಿದ್ದಾರೆ. ಅಡ್ರೆಸ್ ಸಿಗಬಾರ್ದು ಹುಡ್ಕಕ್ಕೆ, ಆ ಥರ ಇದರಲ್ಲಿ ರೂಮ್ ಮಾಡಿದ್ದಾರೆ ದೇವಸ್ಥಾನದಿಂದ ತುಂಬ ದೂರ. ನೋಡಿ, ವಿದ್ಯಾವಂತರಿಗೆ ಈ ರೀತಿ ತೊಂದರೆ ಆಯಿತು ಅಂತ ಅಂದರೆ ಅವಿದ್ಯಾವಂತರು ಮತ್ತು ಮಹಿಳೆಯರು, ವಯಸ್ಸಾದ ಮಹಿಳೆಯರು ಅಥವಾ ವಯಸ್ಸಾದ ತಂದೆ ತಾಯಿಗಳು ಬತ್ತು ಅಂತ ಅಂದರೆ ಇವರು ಯಾವ ರೀತಿ ಸೇವೆ ಸಲ್ಲಿಸ್ತಾರೆ ಅಂತಕ್ಕಂಥದ್ದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ. ಇಂಥವಕ್ಕೆ ಕಡಿವಾಣ ಹಾಕಬೇಕು. ನಾವು ಬೆಂಗಳೂರಿಗೆ ಬಂದು ಆ ಸಂಬಂಧಪಟ್ಟ ಲಿಮಿಟ್ನ ಪೊಲೀಸ್ ಠಾಣೆಗೂ ಸಹ ದೂರು ಕೊಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತೀವಿ. ಇದು ಬರೀ ದಂಧೆ ಮಾಡಿಕೊಟ್ರೆ ಮೋಸದ ಜಾಲವನ್ನು ಮಾಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಇದು ಇದಕ್ಕೆ ಬರ್ತದೆ, ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಬರ್ತದೆ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ನಾವು ಕಂಪ್ಲೇಂಟ್ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ. ಒಟ್ಟಾರೆ ನಾವು ಹೇಳ್ತಕ್ಕಂಥದ್ದು, ಇಲ್ಲಿ ಪ್ಯಾಕೇಜ್ ಟೂರು ಅಂತ ಕರ್ಕೊಂಡು ಬಂದುಬಿಟ್ಟು ಬರೀ ಮೋಸ ಮಾಡಿಕೊಂಡು ದಂಧೆ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಸಹ ಫುಡ್ಡು ಮತ್ತು ಅಕಾಮಿಡೇಷನ್ ಸರಿಯಾಗಿ ಕೊಡ್ತಾ ಇಲ್ಲ. ದೇವರ ದರ್ಶನಕ್ಕೆ ಒಂದು ಮಾರ್ಗದರ್ಶನ ಅಥವಾ ಮಾಹಿತಿ ಯಾರೂ ಕೊಡ್ತಾ ಇಲ್ಲ. ಇಲ್ಲಿ ಫೋನ್ ಮಾಡ್ತು ಅಂತ ಅಂದರೆ ಸ್ವಿಚ್ ಆಫ್ ಮಾಡ್ಕೊಳ್ತಾರೆ, ಅಥವಾ ಇನ್ನೊಂದು ನಂಬರ್ ಕೊಡ್ತಾರೆ. ಆ ನಂಬರ್ಗೆ ಮಾಡ್ತು ಅಂತ ಅಂದರೆ ಅವನು ಸರಿಯಾಗಿ ಪ್ರತಿಕ್ರಿಯೆ ಕೊಡೋಲ್ಲ. ಮತ್ತು ಈಗ ಬೆಳಿಗ್ಗೆನೂ ಫೋನ್ ಮಾಡಿದೋ ಒಂದು 10 ಜನ ಮಾತ್ರ ದರ್ಶನ ಪಡೆದಿದ್ದಾರೆ. ಒಂದು 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀವಿ ಅಂತ ಹೇಳ್ದಂಥ ಆಸಾಮಿ, ಈ ಟ್ರಾವೆಲ್ಸ್ ಕಡೆ ಆಸಾಮಿ ಏನಿದ್ದಾನೆ, ಅವನು ಇಲ್ಲಿವರೆಗೂ
ಫೋನ್ ಮಾಡಿಲ್ಲ. ಮತ್ತು ಈಗ ಏನು 18ನೇ ತಾರೀಕು ಬಂದ್ಬಿಟ್ಟು ಇವತ್ತು 20, 19 ಆಯಿತು, 20 ಆಯಿತು. ಸಾಧ್ಯವಾದರೆ ನಾಳೆನೂ ಎಳೆದು ಬಿಡ್ತಾರೆ ಇವರು. ಯಾವುದೇ ಮಾಹಿತಿ ಕೊಡಲ್ಲ. ಯಾರೋ ಕೋಪ ಕೊಂಡ್ಕೊಂಡವರು ಕೋಪ ಮಾಡಿಕೊಂಡು ಹೋಗ್ತಕ್ಕಂಥವ್ರು ಅವರವರ ಖರ್ಚಿನಲ್ಲಿ ಯಾವುದೇ ಇವ್ರು ಸವಾಸ ಬೇಡ ಅಂತ ಹೋಗ್ತಾರೆ. ಇವೇ ಆಗ್ಬಿಟ್ಟವೆ. ನಾವು ಏನಕ್ಕೆ ನೆನೆಯಿಂದನೂ ವೆಯ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇವರು ಒಂದು ಕರ್ಮಕಾಂಡವನ್ನು ಬಯಲಿಗೆಳಿತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಆ ಮೆಜೆಸ್ಟಿಕ್ನಲ್ಲೂ ಮೋಸ, ತಿರುಪ್ತಿ ಕರ್ಕೊಬಂದು ತಿರುಪ್ತಿಯಲ್ಲೂ ಮೋಸ ಮಾಡ್ತಕ್ಕಂಥ ಆಸಾಮಿಗಳಿದ್ದಾರೆ ಅಂತ ಅಂದರೆ ಇದನ್ನು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಈ ಮೋಸದಿಂದ ಏನು ವಂಚನೆ ಆಗಿದ್ದಾರೆ ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯಕ್ಕೆ ದಂಡ ಕಟ್ಟಿಸ್ತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಬಸ್ ಬಂದಂಥ ಸಂದರ್ಭದಲ್ಲಿ ಮತ್ತೆ ನೇರ ಪ್ರಸಾರಕ್ಕೆ ನಾನು ಬರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ. ಒಟ್ಟಾರೆ ತಿರುಪತಿ ಪ್ಯಾಕೇಜ್ ಟೂರ್ನ ಹೆಸರಿನಲ್ಲಿ ಬೆಂಗಳೂರಿನಿಂದ ಹೊರಟಂಥ ಬಸ್ಗಳು ಬಹುತೇಕ ಬಸ್ಗಳಲ್ಲಿ ಮೋಸ, ವಂಚನೆ, ದಗ ಮಾಡ್ತಾ ಇರ್ತಕ್ಕಂಥದ್ದು ಅಕ್ಷರಶಃ ಸತ್ಯವಾಗಿದೆ. ಇದನ್ನು ಕಂಡುಹಿಡಿಬೇಕು ಅಂತಲೇ ನಾವು ಉಳ್ಕೊಂಡಿದ್ವಿ. ಬಸ್ ಬಂದಾಗ ಮತ್ತೆ ಲೈವ್ಗೆ ಬರ್ತೀವಿ. ವಿಡಿಯೋ ಶೇರ್ ಮಾಡೋ ಮುಖ್ಯವಾಗಿ ಎಲ್ರಿಗೂ ಮಾಹಿತಿ ಹೋಗಬೇಕು. ಅಮಾಯಕರು, ಅದರಲ್ಲೂ ಉತ್ತರ ಕರ್ನಾಟಕದವರು ಒಂದಷ್ಟು ಅಮಾಯಕ ಜನಗಳಿಗೂ ಮೋಸ ಮಾಡ್ತಾರೆ ಅಂತಕ್ಕಂಥ ಒಂದು ಕಮೆಂಟ್ನಲ್ಲಿ ನಾನು ನೋಡಿದೆ. ಸೊ ಇದೆಲ್ಲ ನಿಲ್ಲಬೇಕು ಅಂತ ಅಂದರೆ ವಿಡಿಯೋ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.